ಪ್ರಧಾನಮಂತ್ರಿ ಆಗಬೇಕು ಸರ್. ಯಾಕೆ ಆಗಬೇಕು? ಒಂದು ಯಂಗ್ಸ್ಟರ್ಸ್ ಇದ್ದಾರೆ, ಯೋಚನೆ ಮಾಡ್ತಾರೆ ಅವರು. ಇವತ್ತು ನೋಡಿ, ನಾವು ಪ್ರಣಾಳಿಕೆ ಪ್ರಿಪರೇಷನ್ ಮಾಡಿದ್ವಿ. ಇವತ್ತಿಂದು ಪ್ರಣಾಳಿಕೆಗೆ ನಮ್ಮ ರಾಹುಲ್ ಗಾಂಧಿಯವರು, ನಮ್ಮ ಪ್ರಿಯಾಂಕಾ ಗಾಂಧಿ ಮೇಡಮ್ ಅವರು, ನಮ್ಮ ಸೋನಿಯಾ ಗಾಂಧೀಜಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸುರ್ಜೇವಾಲಾಜಿಯವರು, ಅಭಿಷೇಕ್ ದತ್ ಅವರು, ಇವರೆಲ್ಲರೂ ತಯಾರಿ ಮಾಡಿರೋ ಪ್ರಣಾಳಿಕೆ. ಎಂಥ ಘನಕಾರ್ಯ ಮಾಡಿದೀಯಪ್ಪ. ಇದು ಪ್ರೋಪೋರ್ ಇದೆ. ನಾವು ಚುನಾವಣೆಯಲ್ಲೂ ಗೆದ್ವಿ. ಸೊ ನಾನು ಹೇಳೋದು ಏನು ಗೊತ್ತಾ ಸರ್, ಒಂದು ಯಂಗ್ ಲೀಡರ್ಶಿಪ್ ಬರಬೇಕು. ಇವತ್ತು 2 ಪ್ರಧಾನಿಗಳನ್ನ ನೋಡಿದಂತ ಕುಟುಂಬ ಅದು. ಆ ವಂಶದ ಕುಡಿ ಬಂದ್ರೆ ಖಂಡಿತವಾಗೂ ಬರುತ್ತೆ. ಅದೊಂದು ರೀಸನ್ ಅಲ್ಲ ಸರ್. ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಓನ್ಲಿ ಅ ರೀಸನ್. ದಟ್ ನಾಟ್ ಓನ್ಲಿ ಅ ರೀಸನ್. ಅವ್ರು ಬಂದ್ರೆ ಒಂದು ಯಂಗ್ ಬ್ಲಡ್ ಬಂದಾಗ ಅದು ಯೋಚನೆ ಮಾಡೋ ರೀತಿ. ನೀವಾದ್ರೂ ಯಂಗ್ ಬ್ಲಡ್ ರೀ, ಯಾಕೆ ಬಡವ್ರ ಮನೆ ಮಕ್ಕಳು ಬೆಳಿಬಾರ್ದ? ನಾನು ಹೇಳ್ತಾ ಇರೋದು, ಅವರು ರೇಸಲ್ಲಿದ್ದಾರೆ, ನಮ್ಮ ಗೌರವಾನ್ವಿತ ರಾಹುಲ್ ಗಾಂಧೀಜಿ. ನಾನು ಹೇಳೋದು, ಈಗ ಚಿಕ್ಕಬಳ್ಳಾಪುರದಲ್ಲಿ ನೀವು ಯಾಕೆ ಒಂದು ವಾವ್ ಫ್ಯಾಕ್ಟರ್ ಅಂದ್ರೆ, ಏನೂ ಅಲ್ಲದೆ ಇರುವಂತಹ ಪ್ರದೀಪ್ ಈಶ್ವರು ಅನಾಥ ಹುಡುಗ ಬಡವರ ಮನೆಯಲ್ಲಿ ಹುಟ್ಟಿ ಬೆಳೆದು ಇವತ್ತು ಚಿಕ್ಕಬಳ್ಳಾಪುರದ ಶಾಸಕ. ದಿಸ್ ಇಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತೀವಿ. ಸರಿ, ನೀವು ನ್ಯಾಷನಲ್ ಲೆವೆಲ್ಗೆ ಹೋದ್ರೆ ಗಾಂಧಿ ಕುಟುಂಬ, ಆ ಕುಟುಂಬದ ಕುಡಿ, ಆ ವಂಶದ ಕುಡಿ ಅಂತ ಮಾತಾಡ್ತೀರಿ ಸರ್. ನಾನೆಲ್ಲೋ ಇವತ್ತು ಬೆಳಿಗ್ಗೆ ಎದ್ದು ನಾಯಿ ಚಿಕ್ಕ ನೋಡಿರ್ಬೇಕು. ನಾನು ಹೇಳುವಾಗ ಕಂಟೆಕ್ಸ್ಟ್ ಹೇಳಿದೆ, ಅದೊಂದೇ ರೀಸನ್ಗೆ ಅಂತ ನಾನು ಹೇಳ್ತಿಲ್ಲ. ಇವತ್ತು ಇಷ್ಟು ಸ್ಟೇಟ್ದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ನಮ್ಮ ರಾಹುಲ್ ಗಾಂಧಿಯವರು, ನಮ್ಮ ಸೋನಿಯಾ ಗಾಂಧೀಜಿಯವರು, ನಮ್ಮ ಪ್ರಿಯಾಂಕಾ ಗಾಂಧೀಜಿಯವರು, ಇವರೆಲ್ಲ ವಿಷನೇ ಕಾರಣ ಅಲ್ವಾ? ಯಾರಿಗಾರ ಬಿಡ್ತೀರಿ ಇಂಥ ಬುರುಡೇನ ಬಂದು ನನ್ನ ಹತ್ರ? ಇದನ್ನ ನಾವು ಅಲ್ಲೇ ಬೆಳೀಬಾರ್ದಲ್ಲ. ನಾನು ಹೇಳ್ತಾ ಇರೋದು, ಈಗ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿದ್ದಾರೆ, ರಾಹುಲ್ ಗಾಂಧೀಜಿಯವರು ಇದ್ದಾರೆ. ಅವತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಮಾಡಿದ್ದು, ಅವತ್ತು ನಮ್ಮ ಸೋನಿಯಾ ಗಾಂಧೀಜಿಯವರ ನೆರಳಿನಿಂದ ಹೊರಗೆ ಬಂದು ಬೆಳೆಯೋದಕ್ಕೆ ಕಾಂಗ್ರೆಸ್ಸಿಗೆ ಈಗ ಸಕಾಲ ಅಲ್ವಾ? ಒಳ್ಳೆ ಕಾಲ ಅಲ್ವಾ ಇದು? ನಾನು ಹೇಳ್ತಾ ಇರೋದು, ಇವತ್ತು ಗಾಂಧಿ ಕುಟುಂಬ ನಮ್ಮ ದೇಶಕ್ಕೆ ತುಂಬಾ ಸೇವೆ ಸಲ್ಲಿಸಿದೆ. ಹಾಗಾದ್ರೆ ಅದನ್ನೆಲ್ಲ ಮರೀರಿ ಅಂತೀರಾ ಸರ್ ನೀವು? ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಕುಟುಂಬವೂ ಸೇವೆ ಸಲ್ಲಿಸಿತ್ತು. ನಾವು ಮಹಾತ್ಮ ಗಾಂಧೀಜಿ ಹೆಸರಲ್ಲೇ ತಾನೇ ಹೆಸರಿಟ್ಟಿರೋದು. ಅವ್ರ ಮಕ್ಕಳಿಗೆ ಅಧಿಕಾರ ಬೇಡವಾ ಸರ್? ನಾವು ಬೇಡ ಅಂದಿದ್ವಿ. ವಲ್ಲಭಾಯ್ ಪಟೇಲ್ರ ಮಕ್ಕಳೇನಾದ್ರು ನಾವು ಬೇಡ ಅಂದ್ವಾ? ಭಗತ್ ಸಿಂಗ್ ಕುಟುಂಬದವ್ರು ಏನಾದ್ರು ರಾಜಕೀಯಕ್ಕೆ ಅವ್ರು ಯಾರನ್ನಾದ್ರೂ ಬೇಡ ಅಂದಿದ್ವಾ? ಇಲ್ಲ ತಾನೆ ಸರ್. ರಾಜಕೀಯ ಅನ್ನೋದು ಅವ್ರವ್ರ ಇಂಡಿವಿಜುವಲ್ ಕೆಪಾಸಿಟಿಯಲ್ಲೂ ನಡಿಬೇಕು ಸರ್. ಹಾಗಾದ್ರೆ ಹೇಳಿ ಸರ್, ಎಷ್ಟೋ ಜನ MLA ಮಕ್ಕಳು, ಮಿನಿಸ್ಟ್ರಿ ಮಕ್ಕಳು ಎಲೆಕ್ಷನ್ ನಿಂತ್ರಲ್ಲ, ಮತ್ತೆ ಯಾಕೆ ಸೋತೋದ್ರು ಸರ್? ಅವ್ರ ಇಂಡಿವಿಜುವಲ್ ಚರಿಷ್ಮನು ಇರ್ಬೇಕಲ್ಲ ಸರ್. ನಾನು ಹೇಳ್ತಾ ಇರೋದನ್ ಗೊತ್ತಾ, ನಾವು ಯಾವುದೇ ಪ್ರಿಜುಡೈಸಸ್ ಇಟ್ಕೊಳ್ಳದೆ ಐಡಿಯಾಲಜಿಕಲ್ ಫೈಟ್ ಮಾಡಿ ಅವ್ರವ್ರ ಸಾಮರ್ಥ್ಯನೂ ಇರುತ್ತಲ್ವಾ, ಆ ಸಾಮರ್ಥ್ಯನೂ ಗುರುತಿಸಿ ಅಂತ ನಾನು ಹೇಳ್ತಾ ಇರೋದು. ಆ ಸಾಮರ್ಥ್ಯನೂ ಗುರುತಿಸಿ. ಇಲ್ಲೇನಾಗ್ತಿದೆ ಪಾಪ, ಯಾವುದೋ ಒಂದು ಫ್ಯಾಮಿಲಿ ಬಂದಿದ ತಕ್ಷಣ ನೀವು ಲೇಬಲ್ ಮಾಡ್ಬಿಟ್ರೆ ಸರ್, ಎಲ್ರಿಗೂ ಅವ್ರವ್ರ ಕೆಪಾಸಿಟಿ ಇರುತ್ತಲ್ಲ ಸರ್. ಏನ್ ಗಂಡ್ಸು ಅಂತ ಹೆತ್ತು ನಿಮ್ಮವ್ವ ಮರ್ಕಾಕ್ಬಿಟ್ಲು ಅವಾಗ ನನ್ನ ಮಗನೇ. ಕೆಪಾಸಿಟಿ ಇರುತ್ತಲ್ಲ, ಆ ಇಂಡಿವಿಜುವಲ್ ಕೆಪಾಸಿಟಿ ಇಲ್ಲಾಂದ್ರೆ ಏನೂ ಮಾಡೋಕ್ಕಾಗಲ್ಲಲ್ವಾ? ನಾನು ಹೇಳೋದೇನಂದ್ರೆ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಮಂತ್ರಿ ಆಗುವ ಎಲ್ಲ ಅರ್ಹತೆ, ಸಾಮರ್ಥ್ಯ 100% ಇದೆ. ನಮ್ಮ ಸರ್ಕಾರ ಬರುತ್ತೆ, ಅವ್ರನ್ನ ಪ್ರಧಾನಿಯಾಗಿ ನೋಡ್ಬೇಕು ಅನ್ನೋದೇ ನಮ್ಮಂತ ಲಕ್ಷಾಂತರ ಕೋಟ್ಯಾಂತರ ಯುವಕರ ಬಯಕೆ. ಅದಾಗುತ್ತೆ ಕೂಡ. ನಿಮ್ಮ ಮೈತ್ರಿ ಪಕ್ಷಗಳು ಒಪ್ಕೊಳ್ತಾವ? ಯಾರು ನಿಮ್ಮ ಮೈತ್ರಿ ಪಕ್ಷಗಳು? ಸರ್, ಕಾಂಗ್ರೆಸ್ ಪಕ್ಷಗಳಿದಾವೆ. ನಾನು ಹೇಳೋದು, ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ನಾನು ರಾಹುಲ್ ಗಾಂಧಿ ಅವ್ರನ್ನ ಅಭಿಮಾನಿಸ್ತೀನಿ. ನಾನೊಬ್ಬ ಕಾರ್ಯಕರ್ತನಾಗಿ ಅವರು ಪ್ರಧಾನಿ ಆಗ್ಲಿ ಅನ್ನೋದು ನನ್ನ ಆಸೆ. ನಾಳೆ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಹೈಕಮಾಂಡ್ ಪಕ್ಷ ಏನ್ ತೀರ್ಮಾನ ತಗೊಳುತ್ತೋ ಅದು ಅವ್ರ ಪರವಿಗೆ ಬರೋದು. ನನ್ನ ಕನಸು ಅವರೇ ಆಗ್ಬೇಕು ಅನ್ನೋದು. ಅಯ್ಯ ನಿನ್ನಳೆ ಯಾಂದಳೆ, ನಿನ್ನ ಮಕಾನ ಯಾವಾಗ್ಲಾದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯೇನೋ?